ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಿಸಿಬೇಳೆಬಾತ್ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಇಲ್ಲ, ಹಾಗಾಗಿ ಇವು ಮೂರನ್ನೇ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಹಸಿ ಶೇಂಗಾ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಚಕ್ಕೆ, ಲವಂಗ, ಒಂದು ಚಿಟಿಕೆ ಅರಿಶಿನ ಪುಡಿ, ಬಿಸಿಬೇಳೆಬಾತ್ ಪೌಡ್ರು, ತೊಗರಿಬೇಳೆ, ಅಕ್ಕಿ, ಹಾಗೆ 1 ಕಪ್ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟು. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ತೊಳೆದಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಒಂದು 2 ಲೋಟದಷ್ಟು ತೊಗೊಂಡಿದ್ದೀನಿ. ಇದಕ್ಕೇ ಮತ್ತು ತೊಗರಿಬೇಳೆ ಹಾಕಬೇಕು. ತೊಗರಿಬೇಳೆ ಮತ್ತು ಇನ್ನೊಂದು ಆರೆಂಜ್ ಕಲರ್ ಬೇಳೆ ತೊಗೊಂಡಿನಿ, ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅದು ಬಿಸಿಬೇಳೆಬಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಹೆಚ್ಕೊಂಡಿರೋ ಆಲೂಗಡ್ಡೆ, ಕ್ಯಾರೋಟು ಮತ್ತು ಬೀನ್ಸು, ಇವು ಮೂರನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೇ ನೆಕ್ಸ್ಟು ಹಸಿ ಶೇಂಗಾ, ಆಮೇಲೆ ಅರಿಶಿನ ಪುಡಿ ಮತ್ತು ಜೀರಿಗೆ, ಇವು ಮೂರನ್ನು ಹಾಕೋತಾ ಇದ್ದೀನಿ. ಇವು ಮೂರನ್ನು ಹಾಕ್ಕೊಂಡಿದ್ದಾದಮೇಲೆ 2 ಲೋಟ ಅಕ್ಕಿ ಮತ್ತು ತೊಗರಿಬೇಳೆಗೆ ಅದ್ರ ಡಬಲಷ್ಟು ನೀರು ಹಾಕಬೇಕು. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಮತ್ತು ತೊಗರಿಬೇಳೆಗೆ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಅಳತೆಯಲ್ಲೇ ಹಾಕಬೇಕು. ಇದನ್ನು ಫಸ್ಟು ಬೇಯಿಸ್ಕೊಂಡ್ರೆ ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಇವಾಗ ನೀರು ಹಾಕ್ತಾಯಿದ್ದೀನಿ. ಈಗ ಫಸ್ಟು ಒಂದು 2 ವಿಷಲ್ನ ಇದನ್ನು ಬೇಯಿಸ್ಕೋಬೇಕು. 2 ವಿಷಲಿಗೆ ಆಫ್ ಮಾಡಬೇಕು ಇದನ್ನು. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡ್ರೆ ಅದು ತರಕಾರಿ ಎಲ್ಲ ಒಂಥರ ಮಿಕ್ಸ್ ಆಗಿಬಿಡುತ್ತೆ, ಅನ್ನ ಎಲ್ಲ ಸರಿಯಾಗಿ ಬೆಂದಿರಲ್ಲ, ಬೇಳೆ ಬೆಂದಿರಲ್ಲ. ಹಾಗಾಗಿ ಫಸ್ಟು ಇದನ್ನು 2 ವಿಷಲ್ ಒರೆಸ್ಕೋಬೇಕು. ಆವಾಗ ಬೇಳೆ, ತರಕಾರಿ, ಅಕ್ಕಿ ಎಲ್ಲ ಒಂದು ಮೀಡಿಯಮ್ ಇದರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ನೆಕ್ಸ್ಟ್ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೋಬೇಕು. ಆ ಕಡೆ ವಿಷಲ್ ಬರ್ತಿದ್ದಂಗೆ ಈ ಕಡೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1 ಬೌಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸುಮಾರು 7 ರಿಂದ 8 ಜನ ತಿನ್ಬೋದು, ಜಾಸ್ತಿನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಸಿದಿದ್ರೂ ಚೆನ್ನಾಗಿರುತ್ತೆ, ಬಟ್ ನಮಗೆ ಕರಿಬೇವಿನ ಸೊಪ್ಪು ಸಿಗಲ್ಲ, ಹಾಗಾಗಿ ನಾನು ಇದನ್ನು ಒಣಗಿಸ್ಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೇ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಆದಮೇಲೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಆದಮೇಲೆ ಚಕ್ಕೆ, 1-2 ಲವಂಗ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ. ಇದನ್ನು ಹಾಗೆ ಸ್ವಲ್ಪ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ 2 ಮೀಡಿಯಮ್ ಸೈಜು ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋ ತನಕ ಬಿಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದ ಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಎಲ್ಲರೂ ಹಾಕಲ್ಲ, ಬಟ್ ನಾನು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಗಾತ್ರದ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ.
ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಕ್ಯಾಪ್ಸಿಕಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ. ಇದ್ದಾಗ ಹಾಕ್ತೀನಿ, ಇಲ್ಲದೇ ಇದ್ದಾಗ ಅದನ್ನು ಹೀಗೆ ಮಾಡ್ಕೊಂಡು ಹೋಗ್ತೀನಿ ನಾನು. ಈ ಟೊಮೊಟೊ, ಈರುಳ್ಳಿ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿ ಇಟ್ಕೊತೀನಿ, ಟೈಮ್ ಇಲ್ಲದಾಗ ರೆಡಿ ತೊಗೊಂಬಂದಿರ್ತೀನಲ್ಲ ಅದನ್ನೇ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ತಿರ್ಸಿದ್ಮೇಲೆ ನೆಕ್ಸ್ಟು ಬಿಸಿಬೇಳೆಬಾತ್ ಪೌಡ್ರು ಹಾಕೋತಾ ಇದ್ದೀನಿ. ನಾನು 1 ಪ್ಯಾಕ್ ಫುಲ್ ಹಾಕಿ ಇನ್ನೊಂದು ಸ್ವಲ್ಪ ಅರ್ಧ ಹಾಕೋತಾ ಇದ್ದೀನಿ. ಇದು ಪೌಡ್ರು ಮನೆಯಲ್ಲೇ ಮಾಡ್ಬೋದು ರೆಡಿ, ಬಟ್ ನಾನು ಅದನ್ನು 10 ರೂಪಾಯಿ ಪ್ಯಾಕ್ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಸ್ಪೂನಷ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಫುಲ್ ನೀರು ಹಾಕೋತಾ ಇದ್ದೀನಿ, 1 ಲೋಟದಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆನೆಸಿಟ್ಟಿದ್ನಲ್ಲ ಹುಣಸೆಹಣ್ಣು, ಅದನ್ನು ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತಿಗೆ ಹುಳಿ ಸ್ವಲ್ಪ ಇದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹುಣಸೆಹಣ್ಣಿನ ರಸ. ನೆಕ್ಸ್ಟ್ ಇದಕ್ಕೆ ಆವಾಗ ಒಂದು ಸ್ವಲ್ಪ ಬೇಯಿಸ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ಇದಕ್ಕೆ ಉಪ್ಪು ಹಾಕಿದ್ರು, ಅವಾಗ ಬೇಯಬೇಕಾದ್ರೆ ಉಪ್ಪು ಹಾಕಿದರೂ ಕೂಡ ಅದು ಸಪ್ಪೆನೇ ಇರುತ್ತೆ, ಯಾಕಂದರೆ ತುಂಬ ಜಾಸ್ತಿ ಇರುತ್ತಲ್ಲ. ಆಮೇಲೆ ಬೇಕಾದರೆ ನೋಡಿ ಮತ್ತೆ ಉಪ್ಪನ್ನ ಹಾಕೋಬೋದು. ನೆಕ್ಸ್ಟ್ ಈ ಕಡೆ ಕುಕ್ಕರ್ನಲ್ಲಿ 2 ವಿಷಲ್ ಬಂದಿದೆ, ವಿಷಲ್ ತೆಗಿತಾ ಇದ್ದೀನಿ. ನೋಡಿ ಇದರಲ್ಲಿ ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ತುಂಬ ಅನ್ನ ಬೆಂದಂಗೂ ಇರಬಾರ್ದು, ಬೇಳೆ ಚೆನ್ನಾಗಿ ಬೆಂದಿರಬೇಕಷ್ಟೇ. ನೆಕ್ಸ್ಟ್ ಈ ಕಡೆ ಪಾತ್ರೆಯಲ್ಲಿ ಮಸಾಲೆ ಇದೆಯಲ್ಲ ಅದು ಕುದೀತಾ ಇದೆ. ಇವಾಗ ಈ ಕುಕ್ಕರ್ನಲ್ಲಿರೋದನ್ನ ಅದಕ್ಕೆ ಹಾಕೋತಾ ಇದ್ದೀನಿ ಅಷ್ಟು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿಬೇಳೆಬಾತ್ ರೆಡಿ ಆಯಿತು. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.